ನಮಸ್ತೆ. ಏನ್ ಈ ಗಟ್ಟು ಜಾತ್ರೆ ವಿಶಿಷ್ಟ ಅಂದ್ರೆ ಇದು ಒಂದು 60-70 ವರ್ಷದಿಂದ ನಡೀತಕ್ಕಂಥ ಒಂದು ಜಾತ್ರೆ. ಇಲ್ಲಿ ಒಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಈ ಜಾತ್ರೆಗೆ. ಇಲ್ಲಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಎ ಕ್ಲಾಸ್ ಜಾತ್ರೆ ಅಂತಾರೆ ಆಮಣಿ ಜಾತ್ರೆಯನ್ನ. ಇದು ಬಿ ಕ್ಲಾಸ್ ಅಂತ 50,000ರಿಂದ ಮೇಲ್ಪಟ್ಟಿರ್ತಕ್ಕಂಥ ಜನ ಸೇರಿಸಿದ್ರೆ ಎ ಕ್ಲಾಸ್ ಅಂತಾರೆ. ಅದಕ್ಕೆ ತಹಸೀಲ್ದಾರ್ ಅವರು ಆ ಎ ಕ್ಲಾಸ್ಗೆ 80ರಿಂದ 1 ಲಕ್ಷ ರೂಪಾಯಿ ಹಣ ಕೊಡ್ತಾರೆ. ಬಿ ಕ್ಲಾಸ್ ಅಂತ ಹೇಳಿದ್ರೆ 20ರಿಂದ 30,000. ಇದನ್ನು ನಾವು ತರ್ಜಮೆ ಮಾಡಿ ಇವತ್ತು ಬಿ ಕ್ಲಾಸಿಂದ ಎ ಕ್ಲಾಸ್ಗೆ ತರ್ಜಮೆ ಮಾಡಿ ನಾವು ತಹಸೀಲ್ದಾರ್ಗೆ ಒಂದು ಕೊಟ್ಟು ರಿಕ್ವಿಜೇಷನ್. ಲಾಸ್ಟ್ ಇಯರಿಂದ ನಮ್ಮದು ಈ ಜಾತ್ರೆಯನ್ನು ಎ ಕ್ಲಾಸ್ ಅಂತ. ಎ ಕ್ಲಾಸ್ ಅಂದರೆ ಇವಾಗ ನಮಗೂ 80,000 ರೂಪಾಯಿ ಹಣ ಕೊಡ್ತಾರೆ. ಇಲ್ಲಿ ಬರ್ತಕ್ಕಂಥ ನಮಗೆ ಒಂದು ಈ ಅಂಗಡಿಗಳದ್ದು ಮತ್ತು ಈ ರಥೋತ್ಸವದ್ದು ಈ ದನಗಳದ್ದು ಒಂದು ಇದು ಕೊಡ್ತಾ ಇದ್ದರು ಜನರು. ಇದನ್ನು ಆ ದುಡ್ಡನ್ನು ನಾವು ಎಂಡೋಮೆಂಟ್ ಕಮಿಷನ್ ಕೊಡಬೇಕು. ನಮಗೆ ಇದೊಂದು ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಒಂದಿದೆ. ಇಲ್ಲಿ ನಮಗೊಂದು ಶಾಸಕರಿದ್ದಾರೆ. ನಮಗಿಲ್ಲಿ ಅಧಿಕೃತವಾಗಿ 10 ವರ್ಷದಿಂದ ಕಮಿಟಿ ಇಲ್ಲ. ಇವತ್ತು ಕಮಿಟಿ ಇಲ್ಲ. ಲಾಸ್ಟ್ 10 ವರ್ಷ ಏನು ಕಮಿಟಿ ಮಾಡಿದಾರೋ ಅದೇ ಕಮಿಟಿ ಇದೆ. ನಮ್ಮದೊಂದು ಸ್ವಲ್ಪ ಹಣ ಇದೆ ಇಲ್ಲಿ ತಾಲೂಕು ಆಫೀಸಲ್ಲಿ. ನಮ್ಮ ಇಲ್ಲಿ ಮುಜರಾಯಿ ಇಲಾಖೆಗೆ ಸೇರ್ತದೆ. ನಾವೇನಾದರೂ ಖರ್ಚು ಮಾಡಬೇಕಂದ್ರೆ ಅವ್ರು ಕೊಡಬೇಕಾಗ್ತದೆ. ಇಲ್ಲಿ ಇನ್ನೂ ಒಂದು ಚೌಲ್ಟ್ರಿ ಬೇಕು. ಈ ಜಾತ್ರೆ ಮುಗಿದ ಮೇಲೆ ಇಲ್ಲಿ ಮತ್ತೆ ಯಾರು ಬರಲ್ಲ. ಇಲ್ಲಿ ಮತ್ತೆ ಶ್ರಾವಣ ಶನಿವಾರದಲ್ಲೊಂದು ಈ ಜಾತ್ರೆಗೆ ಒಂದು 8 ದಿವಸ ನಮಗೆ ಇಲ್ಲಿ ಒಂದು ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಜಾಸ್ತಿ ಇದೆ. ಇನ್ನು ಒಂದು ರಥವನ್ನು ರಿಪೇರಿ ಮಾಡೋದು, ರಥ ನಿಲ್ಲಿಸೋದಕ್ಕೊಂದು ಜಾಗ ಬೇಕು, ಮತ್ತು ಆ ಗಾಲಿಗೋಪುರ ಅಂತ ಒಂದು ಕಟ್ಟಬೇಕು ಅಂತ, ಮತ್ತು ಒಂದು ಛತ್ರ ಬೇಕು. ಇಲ್ಲಿ ನಮ್ಗೆ ಯಾವುದೇ ಒಂದು ಎಂಡೋಮೆಂಟ್ ಕಮಿಷನಿಂದ ಅರ್ಚಕರಿಗೆ ಏನೋ ಸಂಬಳ ಬರ್ತದೆ. ಇಲ್ಲಿ ಒಂದು ಕ್ಲೀನ್ ಮಾಡೋಕ್ಕೆಲ್ಲನೂ ಎಲ್ಲ ನಾವೇ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಮ್ಯಾನೇಜ್ಮೆಂಟ್ ನೋಡ್ಕೊಂಡವರು ಮಾಡ್ತಾ ಇದ್ದಾರೆ. ಇದಕ್ಕೆ BR ಕೃಷ್ಣನ್ ಅಂತ ಕಾಡೇನಹಳ್ಳಿ ತಹಸೀಲ್ದಾರ್ ರಿಟೈರ್ಡ್ ಆದಮೇಲೆ ಅವರು ಸ್ವಲ್ಪ ಉಸ್ತುವಾರಿ ತಗೊಂಡು ಇದನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಇದು ಪ್ರತಿ ವರ್ಷದಂತೆ ಈ ವರ್ಷ ಏನು ಜಾತ್ರೆ ನಡೀತಾ ಇದೆ. ಇವತ್ತು ತಹಸೀಲ್ದಾರ್ ಅವರ ಮುಖಂಡತ್ವದಲ್ಲಿ ಈ ರಥೋತ್ಸವಕ್ಕೆ ಅವರು ಒಂದಿಷ್ಟು ದುಡ್ಡು ಅಂತ ಕೊಟ್ಟು ಅದನ್ನು ಪಲ್ಲಕ್ಕಿ ಇಲ್ಲಕ್ಕಿ ಮಾಡ್ತಾರೆ. ನಮಗೆ ಆವಣಿ ಥರ ಬೇರೆ ಯಾರು ಕೊಡ್ತಾರೆ ಇನ್ನೊಂದು ಅನ್ನೋದಿಲ್ಲ. ಇಲ್ಲಿ ಓನ್ಲಿ ತಹಸೀಲ್ದಾರ್ ಅವರ ಹಣದಿಂದಾನೇ, ತಾಲೂಕು ಆಫೀಸಿಂದ ಬಂದಿರತಕ್ಕಂಥ ಹಣನೇ ಇವತ್ತು ನಾವು ಇಲ್ಲಿ ಖರ್ಚು ಮಾಡೋದು. ಇಲ್ಲಿ ವಿಶಿಷ್ಟವಾಗಿ ರಾಜಕೀಯ ವ್ಯಕ್ತಿಗಳನ್ನು ಜಾಸ್ತಿ ನಾವು ಯಾರನ್ನೂ ಪ್ರೋತ್ಸಾಹ ಮಾಡಲ್ಲ. ಬರ್ಬೋದು ಅವ್ರ ಪಾಟಿಗೆ ಅವರು ಏನೋ ಪೂಜೆ ಮಾಡ್ಕೊಳ್ಬೋದು. ಅವ್ರಿಗೆ ಅಂತ ಏನು ಪ್ರತ್ಯೇಕವಾಗಿ ಕೊಟ್ಟಿಲ್ಲ. ನಾವು ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರ್ ಆಗಲಿ ಆ 2-3 ವರ್ಷದಿಂದ ಕೊತ್ತೂರು ಮಂಜವರು ಹಣನೂ ಕೊಟ್ಟಿದ್ದಾರೆ. ಪಶುಪಲ್ಲಕ್ಕಿಗೋ ಒಂದು ರಥೋತ್ಸವಕ್ಕೋ ಒಂದ್ಸಲ ಬಂದು ಹೋಗ್ತಾ ಇದ್ರು. ಆದರೆ ನಾನು ಕಂಡಂಗೆ ಲಾಸ್ಟ್ ಇಯರು 2-3 ವರ್ಷದಿಂದ ಈ ಥರ ನಾಯಕರುಗಳು ಯಾರು ಇರಲಿಲ್ಲ. ಈ ಸಲ ಬಂದಿದ್ದಾರೆ. ಎಲ್ರಿಗೂ ಆ ದೇವರು ವೆಂಕಟರಾಮ ಸ್ವಾಮಿ ಆಶೀರ್ವಾದ ಇರಲಿ, ಇದನ್ನು ಮೇಲಕ್ಕೆ ಹೋಗಬೇಕು ಅಂತ. ಅದ್ರ ಸಲುವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಬರ್ತೀವಿ. ಅದನ್ನು ಮುಗಿಸ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಸುಗಮವಾಗಿ ನಡೀಲಿ ಅಂತ ಆ ದೇವರಲ್ಲಿ ಎಲ್ರಿಗೂ ಬಯಸ್ತೀನಿ. ಆದರೆ ಮುಖ್ಯವಾಗಿ MLA ಅವರು ತಹಸೀಲ್ದಾರ್ ಹತ್ರ ಮಾತಾಡಿ, DC ಹತ್ರ ಮಾತಾಡಿ ಖುದ್ದಾಗಿ ಒಂದು ಕಮಿಟಿ ಮಾಡಿದ್ರೆ ಆ ಕಮಿಟಿಯಿಂದ ಹಣ ಬಿಡುಗಡೆ ಮಾಡ್ಕೊಳ್ಳೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಕಮಿಟಿ ಇದ್ರೇನಾಗೋದು. 10 ವರ್ಷದಿಂದ ಒಂದು ಪತ್ರ ಇಲ್ಲ ತಹಸೀಲ್ದಾರ್ ಅವ್ರಿಗೆ ಏನೋ ಈ ಹಣ ಏನಾಗಿದೆ ಅಂತ. ಇಲ್ಲಿ ನಮ್ಮ DTC ಇರ್ತಾರೆ, ಬರ್ತಾರೆ, ಜಾತ್ರೆ ಮುಗಿದ ಮೇಲೆ ಹಣನ ಒಂದು ಹುಂಡಿಯನ್ನು ಓಪನ್ ಮಾಡಿ ಎಲ್ಲರ ಮುಖಂಡತ್ವದಲ್ಲೇ ತೊಗೊಂಡೋಗಿ ಅವ್ರು ಬ್ಯಾಂಕಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿ ಒಂದು ಕಮಿಟಿ ಇದ್ದರೆ ಏನಾದರೂ ಮುಂದಕ್ಕೆ ಪ್ರೋಸೆಸ್ ಆಗುತ್ತೆ. ಕಮಿಟಿನೇ ಇಲ್ಲ. ಅದನ್ನು ಶಾಸಕರಲ್ಲಿ ಒಂದು ಮನವಿ ಮಾಡ್ತೀನಿ. ಅವರು ತಹಸೀಲ್ದಾರ್ನು ಮತ್ತು DC ಕನ್ವೀನಿಯನ್ಸ್ ಮಾಡಿ ಪ್ರತ್ಯೇಕವಾಗಿ ಇಮ್ಮಿಡಿಯೇಟಾಗಿ ಒಂದು ಕಮಿಟಿ ಮಾಡಿದ್ರೆ ಇಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಈ ಜಾತ್ರೆ ನಡೆದಾಗ ಇನ್ನೊಂದು ಇರ್ಬೋದು. ಬೇರೆ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಉಸ್ತುವಾರಿ ಇವಾಗ ಇರ್ತದೆ, ಆ ಕಮಿಟಿಗೆ ಅಪ್ರೂವಲ್ ಬರಲ್ಲ. ಕಮಿಟಿ ಅಂತ ಹೇಳಿದ್ರೆ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಕಮಿಟಿಗೆ ಅಪ್ರೂವಲ್ ಬರೋಕ್ಕಾಗೋದು, ಬೇರೆ ಇಲ್ಲ ಅಂದರೆ ಇಲ್ಲ. ಅದನ್ನು ಖುದ್ದಾಗೆ MLA ಅವರು ಪರಿಶೀಲನೆ ಮಾಡಿ ಇದೊಂದು ಮಾಡಬೇಕು ಅಂತ. ಮತ್ತು ಈ ಜಾತ್ರೆ ನಮ್ಮ ಸುತ್ತಮುತ್ತ ಒಂದು 45 ಹಳ್ಳಿಗಳಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಇದು 2ನೇ ಜಾತ್ರೆ. ಆಮಣಿ ಬಿಟ್ಟರೆ ನೆಕ್ಸ್ಟ್ ದೊಡ್ಡ ಜಾತ್ರೆ ಅಂತ ಇದೆ. ಅದರಿಂದ ಆ ದೇವರು ಒಳ್ಳೆ ಮಳೆ ಬರಲಿ, ಎಲ್ರಿಗೂ ಆಶೀರ್ವಾದ ಕೊಡಲಿ ಅಂತ ಪ್ರಾರ್ಥಿಸ್ತಾ ಆ ವೆಂಕಟರಾಮ ಸ್ವಾಮಿಯಲ್ಲಿ ಇದು ಪ್ರಾರ್ಥನೆ ಮಾಡ್ತೀವಿ. ಸರ್ಕಾರ ಇದ್ರೇನು ಅದು MLA ಅವರು ತಗೋಬೇಕಾಗಿದೆ. ಇವಾಗ ಮೊನ್ನೆ ನೀವು TV ಮಾಧ್ಯಮದಲ್ಲಿ ನೋಡಿದ್ರು, BJP ಅವರು ಹೇಳ್ತಾ ಇದ್ರು MLAಗಳನ್ನು ಕಡೆಗಣಿಸ್ತಾ ಇದ್ದಾರೆ, ಅವ್ರು ಕೊಡುವ ಲೆಟರ್ಗಳಿಗೆ ಪ್ರೋತ್ಸಾಹ ಇಲ್ಲ ಅಂತ. ಮೊನ್ನೆ ನೀವೆಲ್ಲ TVಗಳಲ್ಲಿ ನೋಡಿರ್ಬೋದು. BJP ಅವ್ರು ಬಾಯ್ಕಾಟೆ ಮಾಡಿದ್ರು. MLA ಬಂದು ಎಲ್ಲಿ JDSನವ್ರು ಇರೋದು, JDS MLA ಮಾಡಬೇಕು. ನಮಗೆ ಇಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಕಾಂಗ್ರೆಸ್ನವ್ರು ಸೋತೋಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ನವ್ರು ಸೋತಿದ್ದಾರೆ, ಒಂದು ಬ್ಲ್ಯಾಕ್ನವರು ಇಲ್ಲ ಇಲ್ಲಿ. ಆ ಬ್ಲ್ಯಾಕ್ ಇರ್ತಕ್ಕಂಥವ್ರು ಪಾಪ ಅವ್ರ ಕೈಯಲ್ಲಿ ಒಬ್ಬರ ಕೈಯಲ್ಲಿ ಅಮಾನುಲ್ಲಾ ಕೈಯಲ್ಲಿ ಆಗಲ್ಲ.
ಇಲ್ಲಿ ಕಾಂಗ್ರೆಸ್ ಅಲ್ಲಿ ಒಮ್ಮತವಾಗಿ ಎಲ್ಲಿ ಮಾಡೋದು ಇವರೆಲ್ಲ ಸೇರಿಲ್ಲ. ಮಾಡ್ಬೋದಲ್ಲ ಆದಿನಾರಾಯಣ ಅವರು ಒಬ್ಬೊಬ್ಬರು ದಿನಕ್ಕೊಂದೊಬ್ಬ ಜೊತೆಗೆ ಸೇರ್ಕೊಟ್ರಿ ಯಾವ ಲೀಡರ್ ಜೊತೆಗೆ ಹೋಗುತ್ತೆ ಪಾಪ ಅವ್ರು ಒಂದೊಂದು ದಿವ್ಸಕ್ಕೆ ಒಬ್ಬೊಬ್ಬರ ಜೊತೆಗೆ ಹೋಗ್ತಾ ಇರ್ತಾರೆ. ಎಷ್ಟು ದಿವಸ ನೀಲಕಂಠೇಗೌಡರು ಇದ್ರು, ಇವಾಗ ಇನ್ನೊಂದು ಟ್ರೂಪು ಬರ್ಲಿ, ದೇವ್ರು ಅವ್ರಿಗೂ ಒಳ್ಳೇದು ಮಾಡ್ಲಿ, ಆಶೀರ್ವಾದ ಮಾಡ್ಲಿ. ಕಾಂಗ್ರೆಸ್ ಅಲ್ಲಿ ಎಲ್ಲಾ ಕಡೆನೂ ಇದೆ. ಇವಾಗ ರಾಜ್ಯ ಮಟ್ಟದಲ್ಲಿ ಗುಂಪುಗಾರಿಕೆ ಇಲ್ವಾ? DK ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಗುಂಪು ಅದ್ರ 3ರಷ್ಟಿದೆ ಇಲ್ಲಿ. ಅದ್ರಲ್ಲಿ ತಪ್ಪೇನಿದೆ ಹೇಳೋದ್ರಲ್ಲೇ ಇದೆ? ಇಲ್ಲ ಸರ್, ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂದ್ರೆ ಇಲ್ಲಿ ನೆಲೆಸಿ ತಾಲೂಕಿನ ಕಷ್ಟ ಸುಖ ಉಪಯೋಗಿಸ್ತಕ್ಕಂಥವ್ರು 24 ಗಂಟೆ ಇಲ್ಲಿರ್ಬೇಕು. ನಾನು ಬೆಂಗಳೂರಲ್ಲಿ ಒಂದು ಉದ್ಯಮಿಯಾಗಿ ಒಂದು ಫ್ಯಾಕ್ಟ್ರಿ ನಡೆಸು, ಇಲ್ಲಿ ನಾನು ಆಕಾಂಕ್ಷಿ ಅಲ್ಲ. ಯಾರಾದ್ರೂ ಒಳ್ಳೆಯವ್ರು ಮಾಡಿದ್ರೆ ನನಗೆ ಪ್ರೋತ್ಸಾಹ ಅವ್ರಿಗಿರ್ತಾರೆ ಸರ್. ಇಲ್ಲಿ ರೆಕಮೆಂಡ್ ನಾವ್ ಹೆಂಗ್ ಮಾಡೋದು? ಸೀನಿಯರ್ಸ್ 16 ಜನ ಇದ್ದಾರೆ, ಯಾರು ಮಾಡೋದು? ನಮ್ಮ ಅಭಿಪ್ರಾಯದಲ್ಲಿ ಪಕ್ಷ ತರದು ಬಂದಿರತಕ್ಕಂಥವ್ರೆಲ್ಲ ಆಸ್ಪಿರೆಂಟ್ಸ್ ಆಗ್ಬಿಟ್ಟವ್ರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ಬಿಟ್ಟು. ಮೂಲತಃ ಇಲ್ಲ, ನಾನು ಹೇಳಿದ್ನಲ್ಲ, ನಾನು ಬೆಂಗಳೂರಲ್ಲಿದ್ದೀನಿ, ನಂದೊಂದು ಉದ್ದಿಮೆ ಇದೆ, ನಾನು ಅದನ್ನ ನೋಡ್ಕೋಬೇಕು. ನಾನು ಇಲ್ಲಿ ಮುಳಬಾಗ್ಲಲ್ಲಿ ಪ್ರತಿ ದಿವಸ ಜನರಿಗೆ ಸಿಕ್ಕಂಗಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಂದ್ರೆ ಇವ್ರೇನೋ ಒಂದು ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಮೇನ್ ರೋಡ್, ತಿರುಪತಿಗೆ ಹೋಗೋರೆಲ್ಲ ಈ ರೋಡಲ್ಲಿ ನಿಲ್ಲಿಸಿ ಒಂದು IBಗೆ ಬರ್ತಾರೆ. ನಮ್ಮ ಕಾರ್ಯಕರ್ತರು ಯಾರಾದ್ರೂ ತೀರೋದ್ರೆ ಅವ್ರ ಮನೆಗಳಿಗೆ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು, ಕಷ್ಟ ಸುಖ ಅಂದ್ರೆ ಮಾತಾಡ್ಬೇಕು, ಅದನ್ನ ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಅದೆಲ್ಲ ನಿಭಾಯಿಸ್ತಕ್ಕಂಥವ್ರು ಯಾರಾದ್ರೂ ತಗೊಂಡ್ರೆ ನನ್ನ ಬೆಂಬಲ ಅವ್ರಿಗೆ ಇರ್ತದೆ. ಬಟ್ ನಾನಂತೂ ಹಾಸ್ಪಿಟಲ್ ಸರ್, ಇಲ್ಲಿ ಇವಾಗ ನೀಲಕಂಠೇಗೌಡ ಅಧ್ಯಕ್ಷರಾಗಿದ್ರು, ಅವ್ರು 24/7/4 ಅಂತ ಕೆಲಸ ಮಾಡ್ತಾ ಇದ್ರು. ಆ ತರ ಕೆಲಸ ಮಾಡುವ ನಾಯಕತ್ವ ಇಲ್ಲಿ ಯಾರು ನಮ್ಗೆ ಕಾಣಿಸ್ತಾ ಇಲ್ಲ. ಮುಳಬಾಗಲ್ ಇದಾರೆ 20 ಜನ ಕೇಳ್ತಾವ್ರೆ. ಇವಾಗ ಆಲಂಗೂರು ಶಿವಣ್ಣು ಕೇಳ್ತಾರೆ. ಅವರು JDS ಇಂದ ಇಲ್ಲಿ ಬಂದಿದ್ದು, ಅವರು ಕಾಂಗ್ರೆಸ್ ಬಂದು ಇನ್ನು ಕೆಲವೇ ದಿವಸ ಇದೆ. ಇಲ್ಲಿ ಕಾಂಗ್ರೆಸ್ನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಹೆಂಗಿದೆ ಏನು ಅನ್ನೋ ಅವ್ರು ತಿಳ್ಕೊಳಕ್ಕೆ ಇನ್ನೊಂದು 6 ತಿಂಗಳಾಗ್ತದೆ. ಅದಂತ ನೀವು ಮುಳಬಾಗಿಲು ತಾಲೂಕಿನವ್ರ, ನಿಮ್ಗೆ ಗೊತ್ತಿಲ್ವಾ ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಸೀನಿಯರ್ಸ್ ಇದ್ದಾರೆ ಅಂತ? ನೀವೇನು ಆಫ್ರಿಕಾದಿಂದ ಬಂದಿದ್ದೀರ? ನೀವು ಈ ಕಡೆ ಅವರೆಲ್ಲ ಎಲ್ಲರನ್ನ ನೀವೇ ವಿಶ್ಲೇಷಣೆ ಮಾಡ್ರಿ ಯಾರಿಗಾಗ್ಬೋದು ಅಂತ. ಒಂದು ನನ್ಗೆ ಬೇಡಪ್ಪ, ನಾನಿಲ್ಲಿ ಇರೋಕ್ಕಾಗಲ್ಲ, ನಾನು ಇಲ್ಲಿ ಜೀವನ ನಡ್ಸೋಕ್ಕಾಗಲ್ಲ, ನಾನು ಬೆಂಗಳೂರಲ್ಲಿದ್ದೀನಿ. ನಾನು ಹೇಳಿದ್ನಲ್ಲ, ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾದ್ರೆ ಒಂದು ಜವಾಬ್ದಾರಿ ಏನಿರ್ತದೆ? ಸಿಕ್ಕಿದವರೆಲ್ಲ ನಾನು ಬೇಕು ಅಂದ್ರೆ ನಿಭಾಯಿಸುವ ಒಂದು ಶಕ್ತಿ ಇರಬೇಕು. ಆ ಜನರ ಕಷ್ಟ ಸರಿ ಅವನಿಯವ್ರಿಗೆ ಈ ಸರಿ ಕೊಡ್ಬೇಕು ಅಂತ ಒಂದೆಲ್ಲ ಸರ್. ದುಗ್ಸಿ ಇಲ್ಲಿ ಮೊದಲಿನಿಂದಾನು ಏನಾಗಿದೆ ಅಂದ್ರೆ, ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಿ ರಾಜಕೀಯ ಮಾತಾಡೋ ಬೇಡ, ಇಲ್ಲಿ ದೇವಸ್ಥಾನ ಹತ್ರ ಬಂದಿರೋದು. ಇಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿಯನ್ನ ಅದರ್ ಕಮ್ಯುನಿಟಿ, ಇದು ಮುಳಬಾಗಿಲು ತಾಲೂಕು ಟೌನ್ ಬ್ಲಾಕ್ ಬರೋದೇ ನಮ್ದು. ಬೇರೆ ತಾಲೂಕುಗಳಲ್ಲಿ 4 ಬ್ಲಾಕ್ ಇದೆಯೋ, ಕನಕಪುರದಲ್ಲಿ 4 ಬ್ಲಾಕ್, ಮುಳಬಾಗಿಲು ಕ್ಷೇತ್ರದಲ್ಲಿ ಟೌನ್ 1, ಆಮ್ನಿ ಬ್ಲಾಕ್ ಅಂತ 2. ಟೌನ್ ಬ್ಲಾಕ್ಗೆ ಒಂದು 20-30 ವರ್ಷದಿಂದ ಮುಸ್ಲಿಮ್ಸ್ ಮಾಡ್ತಾರೆ. ಎರಡನೇದು ಬಂದು ನಮ್ಮ ಇದಕ್ಕೆ ದುಕ್ಸಂದ್ರ ಆಮ್ನಿ ಬ್ಲಾಕ್ಗೆ ಒಬ್ಬ ಒಕ್ಕಲಿಗ ಕಮ್ಯುನಿಟಿನ ಮಾಡ್ತಾರೆ. ಇದರ ಬಿಟ್ಟು 2 ಜಾತಿಯವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು. ಒಂದು ಡಾಕ್ಟರ್ ಕೃಷ್ಣಮೂರ್ತಿ, ಎರಡನೇದು ನಮ್ಮ ಇವರು ಕೃಷ್ಣಮೂರ್ತಿನ ಬಿಟ್ರೆ ಇನ್ನೊಬ್ರು ಆಗಿದ್ರು ಅಮಾನುಲ್ಲಾ. ಇದರಿಂದ ಆನಂದ್ ರೆಡ್ಡಿ ಅಲ್ಲ ಸರ್, ಡಾಕ್ಟರ್ ಕೃಷ್ಣಮೂರ್ತಿ ಒಂದ್ಸಲಿ ನಮ್ಮ TM ಕೃಷ್ಣಮೂರ್ತಿ ಶ್ರೀನಿವಾಸ್ ಅವರು ತಮ್ಮ. ಅದರ್ ಕಮ್ಯುನಿಟೀಸು 40 ವರ್ಷದಲ್ಲಿ ಒಬ್ಬ ಸಾಬ್ರನ್ನ ಒಬ್ಬ ಒಕ್ಕಲಿಗನ ಬಿಟ್ಟರೆ 2 ಕಮ್ಯುನಿಟಿ ಆಗಿದ್ದು. ಬೇರೆ ಇದು ರಿಸರ್ವೇಶನ್ ಯಾರಾದ್ರೂ SC ಮಾಡಿದಾರೆ ಇವತ್ತುವರೆಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು 50,000 ಜನ ಇದ್ದಾರೆ. ಮಾಡಿ ಅವ್ರನ್ನ ಒಬ್ಬರನ್ನ ಯಾವ್ದಕ್ಕೆ ಸರ್ SC ಬ್ಲಾಕ್ ಅನ್ನೋದು ಅದು ಬೇರೆ. ಈ ಬ್ಲಾಕ್ SC OBC ಬ್ಲಾಕ್, SC ಬ್ಲಾಕ್, ವುಮೆನ್ಸ್ ಬ್ಲಾಕ್ ಅಂತ ರಾಜ್ಯದಲ್ಲಿ ಮಾಡಿದ್ದಾರೆ, ಅದು ಬೇರೆ. ಸಬ್ ಕಮಿಟೀಸ್ ಅವೆಲ್ಲ. ನಿಮ್ಗೇನೋ ಒಂದು ಕಮ್ಯುನಿಟಿ ಅಂತ ಕೊಟ್ಬಿಡುತ್ತೆ. KPCC ಮೆಂಬರ್ ಬರೋದು ಒಂದು ತಾಲೂಕು ಇಬ್ಬರೇ. ಆದರೆ ನಮ್ಮ ತಾಲೂಕಿಂದ 3-4 ಇವಾಗ ಕಾರ್ಗಿಲ್ ವೆಂಕಟೇಶ್ ಕಾರ್ಗೂ ನಾನು ಬೋರ್ಡ್ ನೋಡಿದ್ದೀನಿ KPCC ಮೆಂಬರ್ ಅಂತ, ಕಾರ್ಮಿಕ ಘಟಕದಿಂದ ಹೋಗಿರ್ತಕ್ಕಂಥವ್ರು ಅಂತ ಯಾರು. ಆದರೆ KPCCಗೆ ಹೋಗೋದು ಇಬ್ಬರೇ, ಒಂದು ರಾಮಲಿಂಗಾರೆಡ್ಡಿ ಹೋಗಿದ್ದಾರೆ, ಒಂದು ಉತ್ತರ ಶ್ರೀರಪ್ಪನ ಹೋಗಿದ್ದಾರೆ. ಇವರಿಬ್ಬರಿಗೆ ಅಧಿಕಾರ. ಬ್ಲಾಕ್ ಅಂದ್ರೆ 2. ನೀವು ಕೇಳ್ತಾ ಇರೋದು OBCಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, SC ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವೆಲ್ಲ ಬರಲ್ಲ. ಜನರಲ್ ಅಲ್ಲಿ ಬರ್ತಕ್ಕಂಥದ್ದು ಟೌನ್ ಬ್ಲಾಕ್, ಆಮ್ನಿ ಬ್ಲಾಕ್.
ನಾನು ಹೇಳೋದೇನು, ಬೇರೆ ಕಮ್ಯುನಿಟಿಯವರು ಇದಾರಲ್ಲ, 50,000 ಜನ ಎಸ್ ಸಿ ಅವರು ಇದ್ದಾರೆ, ಬಲ್ಜಿಗರು ಟೌನಲ್ಲಿ ಒಂದು 10,000 ಜನ ಇದ್ದಾರೆ. ಅವ್ರು ಏನಾದರೂ ಮಾಡಲಿ, ಒಳ್ಳೆ ಸೂಟಬಲ್ ಅಭ್ಯರ್ಥಿ ನೋಡಿ ಅಂತ ನನ್ನ ಅಭಿಪ್ರಾಯ. ನಾನೇನು ಇಂಥವ್ರನ್ನೇ ಮಾಡಬೇಕು ಅಂತ ಹೇಳಲಿಲ್ಲ, ಬೇರೆ ಕಮ್ಯುನಿಟಿಯವ್ರಿಗೆ ಒಂದು ಆಸ್ಪದ ಕೊಡಲಿ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.